ಇತಿಹಾಸವೇ ನಿಬ್ಬೆರಗಿಸುತ್ತಾ ಎತ್ತಿ ಹಿಡಿದಿರೋ ಮೈಲಿಗಲ್ಲು ಉತ್ತಗಲಕ್ಕೂ ಕೇಳಿರೋಡು ರಾರಾಯ ಭಾರಿ ಭೈರವಿರಣಗಲ್ಲು ಧಿಕ್ಕರಿಸಿದ ರಾಮ ಶಕ್ತಿಯರು ಗಾಢನೆ ನೇತ್ರರಿಸುವನಿವನೆಲ್ಲು ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲು ಬರಬರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ. ಸುಮಾರು 25 ಅಡಿ ಹೈಟ್ಗೆ ಮರದ ಸೌದೆನ ಈ ರೇಂಜ್ ತುಂಬ್ತಾವ್ರೆ ಅಂದ್ರೆ ಇನ್ನ ಬೆಂಕಿ ಹಾಕದ್ಮೇಲೆ ಯಾವ ರೇಂಜ್ ಇರ್ಬೇಡ. ಮಂಡ್ಯ ಹತ್ರ 25 ವರ್ಷ ಆದ್ಮೇಲೆ ವೀರಭದ್ರೇಶ್ವರ ಸ್ವಾಮಿ ಕೊಂಡೋತ್ಸವ ನಡೆಸ್ತಾವ್ರೆ. ಮೇ 6 ಮಂಗಳವಾರ ಸಂಜೆ ಕೊಂಡಕ್ಕೆ ಅಗ್ನಿ ಸ್ಪರ್ಶ ಮಾಡಿದ್ರೆ 7ನೇ ತಾರೀಕು ಉತ್ಸವ, 8ನೇ ತಾರೀಕು ಮಹಾಪ್ರಸಾದಕ್ಕೆ ಅಂದಾಜು 1 ಲಕ್ಷ ಜನ ಸೇರೋ ನಿರೀಕ್ಷೆ ಇದೆ. ಮಂಡ್ಯ ಕೀಲಾರ ಹತ್ರ ಇರೋ ಆಲ್ಕೆರೆ ನೋಡಿ, ಇದು ಮಂಡ್ಯ ಹತ್ರ ಆಲ್ಕೆರೆನಲ್ಲಿ ಕೆಂಡೋತ್ಸವಕ್ಕೆ ಅಂತ ಜೋಡಿಸಿರೋ ಕೊರಡುಗಳಿದು. 24 ವರ್ಷ ಆದಮೇಲೆ ನಡೀತಾ ಇರೋ ಜಾತ್ರೆ ಅಂದರೆ ಯಾವ ರೇಂಜಿಗೆ ಜೋಡಿಸಿದ್ದಾರೆ ನೋಡಿ ಇದು. ಇನ್ನು ಬೆಂಕಿಗೆ ಹಚ್ಚಿದ ಮೇಲೆ ಇದಕ್ಕೆ ಅಗ್ನಿ ಸ್ಪರ್ಶ ಆದಮೇಲೆ ಯಾವ ರೇಂಜಿಗೆ ಉರಿಬೋದು ಅಂತ ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು. ಯಾಕೆಂದರೆ ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಲೈಫಲ್ಲಿ, ನಮ್ಗೆ ಹಿಂದೆ ಕೇಳೇ ಇರಲಿಲ್ಲ. ರಾತ್ರಿ ಮಂಡ್ಯ ಬಂದು ಇಳಿದು ಇದು ವೆಹಿಕಲ್ ಇರಲಿಲ್ಲ, ಯಾವುದೋ ಆಟೋ ಸಿಕ್ತು. ಆಟೋದಲ್ಲಿ ಕೀಲಾರ ಆಲ್ಕೆರೆ ಹೋಗ್ತಾ ಇದ್ವಿ. ಸುಮಾರು 7-8 ಕಿಲೋಮೀಟರ್ ಆಗಿದೆ. ಲೈಟಿಂಗ್ಸ್ ಹಾಕೊಂಡು ಬಂದಿದ್ದಾರೆ, ಭಾಳ ಚೆನ್ನಾಗಿ ಹಾಕಿದ್ದಾರೆ. ಆ ಕಡೆ ಈ ಕಡೆ ಸೈಡ್ ಎಲ್ಲ ಲೈಟಿಂಗ್ಸು. ಇನ್ನೂ ಯಾರು ಜನ ಇಲ್ಲ, ಎಲ್ಲ ಬೆಳಿಗ್ಗೆ ಬರೋಕ್ಕೆ ಅಂತ ಎಲ್ಲ ಹೋಗಿರ್ಬೇಕು. ಈಗ ಕೆಂಡಕ್ಕೆ ಸ್ಪರ್ಶ ಆದಮೇಲೆ ನೋಡಿ ಎಲ್ಲ ಚೆನ್ನಾಗಿದೆ, ಅದ್ಭುತವಾಗಿದೆ. ಜನಗಳು ಓಡಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಅಲ್ಲಲ್ಲಲ್ಲ ಒಂದೊಂದು ವೆಹಿಕಲ್ ಕಾಣ್ತಾ ಇದೆ. ಊರಿನ ಹೆಬ್ಬಾಗ್ಲಲ್ಲಿ ಹಿಂದಿನ ನಿಲ್ಲಿಸಿದ್ದಾರೆ. ಅಲ್ಲಿ ಇನ್ನೊಂದು ಬಸ್ ಆಯ್ತಾ? ಆ ಬಸ್ ನೇರಕ್ಕೆ ಸೌದೆ ಜೋಡಿಸಿರೋದು, ಆ ನೇರಕ್ಕೆ ಜೋಡಿಸದ.
ಕುಣಿಯ ಬನ್ನೀರೋ ಬಂದಾನಪ್ಪೋ ನೋಡು ಡೊಳ್ಳು ಡಕ್ಕೆ ಆಡು ಕುಣಿದೈ ತಪ್ಪೋ ನಾಡು ನೋಡು ಭಂಡಾರ ಬೀಡು ಕೈಯ ಮುಗಿದರೆ ಕೈಯ ಬೀಡನು ನೋಡಿ ಶಿವ ಕೊಟ್ಟೆ ಕೊಡುವ ಚಿಂತಿಸದೆ ಬೇಡಿ ಕೈಯ ಮುಗಿದರೆ ಕೈಯ ಬೀಡನು ನೋಡಿ ಶಿವ ಕೊಟ್ಟೆ ಕೊಡುವ ಚಿಂತಿಸದೆ ಬೇಡಿ ನಡ್ಕೆ ತುದಿ ಈ ನಡ್ಕೆ ತುದಿಯಿಂದ ತುದಿ ಬಸವ ಇಲ್ಲಿ ಜೂಮ್ ಮಾಡ್ತೀನಿ ಇರಿ ಅದು ಇಲ್ಲಿ ಕಾಣುತ್ತೆ ಇಲ್ಲೇ ಈ ಬಸವ ಆ ಕೊಂಬು ಈ ಕೊಂಬು ಒಂದ್ ಸಮ ಯಾರ ಸೂತ್ರ ಬಿಡ್ತಾರೆ ಅಣ್ಣ ಸೂತ್ರ ಬಿಡ್ತಾರೆ ಅಣ್ಣ ಸೂತ್ರದ ಮೇಲೆ ಅಳಿಲು ಅಳಿಲು ಹೋಗ್ ಗಂಟಣ ಸ್ಪರ್ಶ ಮಾಡಲ್ಲ ಓ ಅಳಿಲು ಹೋಗುತ್ತೆ ಅಳಿಲು ಹೋಯ್ತದೆ ಅಂತ ಹಿಂದೆ ಹೇಳಿದ್ರು ಗಂಟೆ ಅಳಿಲು ಹೋಗುತ್ತೆ ಮೇಲ್ಗಡೆ ಸೂತ್ರ ಕಟ್ತಾರೆ ಅಣ್ಣ ಅಳಿಲು ಹೋಯ್ತದೆ ಅದೇ ಜಾತ್ರೆ ಎಲ್ಲ ಮುಗಿಸಿ ಮಂಡ್ಯ ಬಿಡೋ ಅಷ್ಟೊತ್ತಿಗೆ 2 ನಂದಿಗಳ ದರ್ಶನ ಆದವು. ಬಹಳ ಖುಷಿ ಆಯ್ತು. ಆಟೋದವ್ರ ಹತ್ರ ವಿಚಾರಿಸಿದೆ, ಬೆಳಿಗ್ಗೆ ಎಲ್ಲ ಫುಲ್ ರಶ್ ಇತ್ತಂತೆ. 8 ಕಿಲೋಮೀಟ್ರ್ ಹಿಂದೆನೇ ವೆಹಿಕಲ್ಲೆಲ್ಲ ಸ್ಟಾಪ್ ಮಾಡಿದ್ದಾರೆ. ಇವಾಗ ನೋಡಿ ಇಲ್ಲಿ ಹತ್ರದವರೆಗೂ ಬಂದು ಲೈಟಿಂಗ್ಸು ಇಲ್ಲೂ ತುಂಬ ಆರ್ಟಿಫಿಷಿಯಲ್ಸ್ ಎಲ್ಲ ಮಾಡಿ ಚೆನ್ನಾಗಿ ಹಾಕಿದ್ದಾರೆ. ಎಲ್ಲ ಜನಗಳು ಬರೋರು ಬರ್ತಾ ಇದ್ದಾರೆ, ಹೋಗೋರು ಹೋಗ್ತಾ ಇದ್ದಾರೆ. ಅಗ್ನಿ ಸ್ಪರ್ಶ ಆಗಿ ಸುಮಾರು 5 ಗಂಟೆ ಕಳೆದಿದೆ. ಈಗ ಅರ್ಧ ಕೆಂಡ ಆಗಿತ್ತು. ಆ ಕಡೆ ಈ ಕಡೆ ಸುತ್ತಾಡೋಣ ಅಂತ ಹೊರಗೆ ಹೋಗಿದ್ವು. ನೋಡಿ ಮತ್ತೆ ಟೌನಿಗೆ ಬಂದರು. ಟೌನಿಂದ ಮಂಡ್ಯದಿಂದನೇ ಇಲ್ಲಿ ಅನ್ನದಾಸೋಹಕ್ಕೆ ದಾರಿ ಅಂತಿದೆ. ಎಲ್ಲೇಗೆ ಒಲಿಸಾಮೆ ನಿನ್ನೆಲ್ಲೇಗೆ ದೊರಕೈಲ ಹಾಕಿಕೊಂಡು ಅನುಜಯವಿಲ್ಲ ಹಾಕಿಕೊಂಡು ಎಲ್ಲಿಗೆ ಹೋಗಿಯೇ ಎಲ್ಲಿಗೆ ನನ್ನ ನೋಡಿ, ಕೀಲರ ವೀರಭದ್ರ ಸ್ವಾಮಿ ಜಾತ್ರೆ ಇದು. ಜಗತ್ತಿನ ಅತಿ ದೊಡ್ಡ ಕೆಂಡೋತ್ಸವ. ಕೆಂಡ ಹಾಕಿದ್ದಾರೆ ಈಗ. ನೋಡಿ ಇದೆಲ್ಲ ಇದು ನಡೀತಾ ಇದೆ. ಬಸವಣ್ಣನ ದೇವಸ್ಥಾನ ಇದೆ. ಅಗ್ನಿ ಸ್ಪರ್ಶ ಆಗಿದೆ ಸಂಜೆ 4 ಗಂಟೆಗೆ ನೋಡ್ಬೋದಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 5 ಗಂಟೆ ಹೊತ್ತಿಗೆ ಕೆಂಡ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಆಯ್ಬೇಕು ನೋಡ್ತಾರೆ. ಭಾಳ ಉದ್ದ ಇದೆ ಕೆಂಡ. ಇಲ್ಲಿ ಕೆಂಡದ್ದು ಕಾವು ಎಷ್ಟಿದೆ ಅಂದರೆ ನಿಲ್ಲಕ್ಕಾಗ್ತಾ ಇಲ್ಲ. ಬಟ್ಟೆನೇ ಮೈಗೆ ಅಂಟದಂಗೆ ಆಗ್ತಾ ಇದೆ ನಿಂತು. ಅಷ್ಟು ಕಾವಿದೆ ಪಾಪ. ಎಲ್ಲರೂ ಓಡಾಡಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಸಂಜೆಯಿಂದನೂ ಮಾಡ್ತಾನೆ ಇದ್ದಾರೆ ಕೆಲಸ. ಎಲ್ಲ ತುಂಬ ಬಂತ ನೋಡ್ಕೊಂಬ ನೋಡಿ, ಇದೇ ಬಸವಣ್ಣನ ಕೊಂಬಿಂದ ದಾರ ಕಟ್ಟಿ ಇನ್ನೊಂದು ಆ ಕಡೆ ಕಾಣುತ್ತಲ್ಲ ಆ ನಂದಿ ಇದೆ, ಅಲ್ಲಿಗೆ ಅಳತೆ ಮಾಡಿ ಕೆಂಡ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಸೌದೆ ಒಟ್ಟುತ್ತಾರೆ.
ನೋಡಿ ಅದ್ರ ಕೊಂಬಿಗೆ ದಾರ ಕಟ್ತಾರೆ ಈ ಕಡೆಯಿಂದ ಅಲ್ಲಿಗೆ. ನೋಡಿ ಇದೇ ನಂದಿ, ಇದಕ್ಕೆ ದಾರ ಕಟ್ಟೋದು ನೋಡಿ. ಇದಕ್ಕೆ ಕಟ್ಟಿ ಆ ದೇವಸ್ಥಾನದ ನಂದಿಗೆ ಕೊಂಬಿಗೆ ದಾರ ಕಟ್ತಾರೆ. ಜನಗಳೆಲ್ಲ ಪಾಪ ಸುತ್ತಾಡಿ ನಾಳೆ ಕೆಂಡ ನೋಡೋದು ರೆಡಿಯಾಗಿ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ನಿಂತಿದ್ದಾರೆ, ಮಲ್ಕೊಂಡು ಬಂದಿದ್ದಾರೆ. ಯಾವ ದೇವಸ್ಥಾನಕ್ಕೆ ಹೋಗ್ರ ಏನು ಬಿಟ್ಟಿಲ್ಲ. ಪ್ರಸಾದ ಇದೆ ಈಗ. ಸಮಯ ಬೆಳಗಿನ ಜಾವ 2 ಗಂಟೆ ಈಗ. ನೋಡಿ ಇನ್ನು ಪ್ರಸಾದ ಕೊಡ್ತಾ ಇದ್ದಾರೆ. ಅನ್ನದಾಸೋಹ ಇನ್ನೂ ನಡೀತಾ ಇದೆ. ಸಮಯ 3 ಗಂಟೆ ಈಗ ಬೆಳಗಿನ ಜಾವ. ಅಣ್ಣ ಬನ್ನಿ ಅಣ್ಣ, ಊಟ ಮಾಡಿ. ಆಯ್ತು, ಪ್ರಸಾದ ಆಯ್ತು. ನೋಡಿ ಅಗ್ನಿ ಕೊಂಡೋತ್ಸವ. ವ್ಯವಸ್ಥೆ ಮಾಡಬೇಕು ಅಂತ ಅವರಲ್ಲಿ ಮನವಿ ಸರ್. ಆ ಕಡೆ ದೂರ ಅಲ್ಲಿ ಶಿವಪರ್ವತಿ ಎಳಿತಾರೆ, ನಿಲ್ಸಿದ್ರೆ ಆ ಕಡೆ ಎಳಿತಾರೆ. ಈಗ ಅಲ್ಲಿ ಬೆಳಕರಿತಾ ಜನ ಜಾಸ್ತಿ ಆಗ್ತಾ ಇದ್ದಾರೆ. ನಾವು ಬಂದಾಗ ಅಷ್ಟು ಜನ ಇರಲಿಲ್ಲ. ಈಗೆಲ್ಲ ಕವರ್ ಆಗ್ತಾ ಇದ್ದಾರೆ, ಎಲ್ಲ ಫ್ರೆಶ್ ಆಗಿ ಬರ್ತಾ ಇದ್ದಾರೆ ಇವಾಗ. ಕೆಂಡ ಆಗ್ತಾ ಇದೆ. ರಾಜಣ್ಣ ಈ ಕಡೆ ಬನ್ನಿ, ಈ ಕಡೆ ಬಂದ್ಬಿಡಿ. ನಿಧಾನ. ಕೆಂಡ ಇರುತ್ತೆ ತಡಿಯೋದು. ನೋಡಿ ಇದು ಒಂದು ಮೂಲ ದೇವರು ಇಲ್ಲಿದು. ಈಶ್ವರನೇ, ದರ್ಶನ ಮಾಡ್ಕೊಳ್ಳಿ. ಶಿವನಮಸ್ ಪಾರ್ವತಿ ಪತೆ ಹರರ ಮಹಾದೇವ ಶಂಭೋ ಹರರ ಮಹಾದೇವ್ ನಿರಂಜನ ಪ್ರಭುವೇ. ಜನಗಳು ರಾತ್ರಿಯಿಂದ ಎಲ್ಲ ಮಲಗಿದ್ದಾರೆ ಪಾಪ. ಊರವ್ರು ಕೂತಿದ್ದಾರೆ, ಇದಾದವ್ರು ಮಲಗಿದ್ದಾರೆ. ಒಂಥರ ನೋಡೋಕೆ ಚೆನ್ನಾಗಿದೆ ಜಾತ್ರೆ. ಕೀಲಾರ ಮತ್ತು ಹಲ್ಕೆರೆ ಗ್ರಾಮದಲ್ಲಿ ನಡೀತಾ ಇರೋ ಕೆಂಡೋತ್ಸವ. ರಾತ್ರಿ ಇಡೀ ಬೆಳಕರಿವರೆಗೂ ಪಟಾಕಿ ಹೊಡಿತಾನೇ ಇದ್ದಾರೆ. ಕೆಂಡ ಸ್ಟಾರ್ಟ್ ಆಗೋವರೆಗೂ ಹೊಡಿತಾರೆ. ಆಮೇಲೆ ಲಾಸ್ಟಿಗೆ ಫಿನಿಶಿಂಗ್ ಪಟಾಕಿ ಹೊಡೆದು ಪಟಾಕಿ ಬಾಣ ಬಿಡಿಸಿದ್ದಾರೆ. ಸಮುದ್ರ ಜಯ ಜಯತು ಮಂಗಳಂ ಪರಶಿವನ ಪುತ್ರ ಜಯ ವೀರಭದ್ರ ಸಮುದ್ರ ಜಯ ಜಯತು ಮಂಗಳಂ ಪರಶಿವನ ಪುತ್ರ. ಎಲ್ಲರೂ ಒಂದೇ ಸತಿ, ಇನ್ನೊಂದ್ಸತಿ ಜೋರಾಗಿ ಎಲ್ಲರೂ ಒಂದೇ ಸತಿ. ಜಾಗ ಮಾಡ್ಕೊಡ್ಬೇಕು.
ಎಲ್ಲ ಕೆಂಡ ವೀರಭದ್ರ ಸ್ವಾಮಿ ಕೆಂಡ ಆದ್ಮೇಲೆ ಎಲ್ಲರೂ ಭಸ್ಮನ ಹಣೆಗೆ ಹಚ್ಕೋತಾ ಇದ್ದಾರೆ ನೋಡಿ ನೋಡಿ ಕಾವು ಹೊಡಿತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ. ಭತ್ತ ಎಲ್ಲ ತಂದು ಹಾಕ್ತಾ ಇದ್ದಾರೆ ಕೆಂಡಕ್ಕೆ, ಹರಳು ಹಾಕ್ತಾ ಇದೆ, ಕೆಲವು ಕರ್ಪೂರ ಹಾಕ್ತಾ ಇದ್ದಾರೆ, ಕೆಲವು ಮೆಣಸು, ಕಾಫಿ ಬೆಳೆಗಳೆಲ್ಲ ಸ್ವಲ್ಪ ಹಾಕ್ತಾ ಇದ್ದಾರೆ. ಅಕ್ಕಿ ಇರುತ್ತೆ ಅನಿಸುತ್ತೆ, ಹಾಕ್ತಾ ಇದ್ದಾರೆ ಈ ಕಡೆ. ವೀರಭದ್ರ ಸ್ವಾಮಿ ಕೆಂಡ ಹಾಕಿದ ಇಬ್ಬರು ಮಾತ್ರ ಯಾರೋ ಹೇಳಿದ್ರು ಬರ್ತಾರೆ ಹಂಗೆ ಮುಟ್ತಾರೆ, ಹಂಗೆ ಇರ್ತದೆ. ನೋಡಿ ಇಲ್ಲಿರೋ ನಂದಿಗೆ ಕೊಂಬಿಗೆ ದಾರ ಕಟ್ತಾರೆ ನೋಡಿ. ಈಗ ಹೋಗಿ ತೋರಿಸ್ತೀನಿ ನೋಡಿ ನಿಮಗೆ. ಈ ನಂದಿಯಿಂದ ನಿಮಗೆ ಅಲ್ಲೊಂದು ನಂದಿಗೆ ದಾರ ಕಟ್ತಾರೆ. ಮೇಲ್ಗಡೆ ಗೋಪುರಕ್ಕೆ ಇದು ಸಮ ಬರೋಂಗೆ ಸೌದೆ ಒಟ್ಟುತ್ತಾರೆ. ನೋಡಿ ಈ ನಂದಿ ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಈ ನಂದಿ ಕೊಂಬಿನ ತುದಿಗೆ ದಾರ ಕಟ್ತಾರೆ. ಇದು ಮಠದಲ್ಲಿರೋ ನಂದಿ. ಇದೇ ಥರದ್ದು ಸೇಮ್ ನಂದಿ ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಮೇಲ್ಗಡೆ ಇದೆ. ಇನ್ನೊಂದು ದಾರನ ಅದ್ರ ಕೊಂಬಿನ ತುದಿಗೆ ಕಟ್ತಾರೆ. ಇದ್ರ ಮಧ್ಯದಲ್ಲಿ ಸೌದೆ ಒಟ್ಟಿರೋದನ್ನ ತೋರಿಸ್ತೀನಿ ನೋಡಿ, ಈಗ ವಿಡಿಯೋ ಹಾಕ್ತೀನಿ. ಈ ಸೌದೆನ ಇಲ್ಲಿವರೆಗೂ ಜೋಡಿಸಿ ಕೆಂಡೋತ್ಸವಕ್ಕೆಲ್ಲ ರೆಡಿ ಮಾಡ್ತಾರೆ. 3 ದಿವಸದಿಂದ ರೆಡಿ ಮಾಡ್ತಾ ಇದ್ದಾರೆ. ಈಗೆಲ್ಲ ಮುಗ್ದಿದೆ. ಯಾರೋ ಗಣ್ಯರು ಬಂದು ಅದಕ್ಕೆ ಅಗ್ನಿಸ್ಪರ್ಶ ಮಾಡ್ತಾರೆ ಅನಿಸುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಗ್ನಿಸ್ಪರ್ಶ ಆಗುತ್ತೆ ಕೆಂಡೋತ್ಸವಕ್ಕೆ. ಸಂಜೆ 5 ಗಂಟೆಗೆ ಅಂತ ಹೇಳಿದರು. ಎಲ್ಲ ಜನ ಬರ್ತಾ ಇದ್ದಾರೆ, ತೋರಿಸ್ತೀನಿ ನೋಡಿ. ಇದು ಹೆಂಗೆ ನಂದಿ ಕೊಂಬೆಲ್ಲ ಹೆಂಗಿದೆ, ಎಲ್ಲ ಬಣ್ಣ ಗಿಣ್ಣ ಎಲ್ಲ ಮಾಡಿ ದೇವಸ್ಥಾನಕ್ಕೆಲ್ಲ ಪೈಂಟ್ ಮಾಡಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲ ಕಡೆ ಊರನ್ನ. ಸಮಯ 5:40ಕ್ಕೆ ಕೆಂಡ ಆದರು ದೇವ್ರುಗಳಿಬ್ಬರೂ. ಭಾಳ ಅದ್ಧೂರಿಯಾಗಿ ಕೆಂಡೋತ್ಸವ ನಡೀತು. ಕೆಂಡ ಆಯ್ಬೇಕಾದ್ರೆ ನಮಗೆ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಾಯಿತ್ತು, ಅಷ್ಟು ಮನೋಮೋಹಕವಾಗಿತ್ತು ದೃಶ್ಯ ಅದು. ಮತ್ತು ಈ ಕೆಂಡದಲ್ಲಿ ಒಂದು ಮಾಹಿತಿ ಸಿಕ್ತು. ಕೆಂಡ ನಡಿಬೇಕಾದ್ರೆ ಮಾತಾಡ್ತಾಯಿದ್ರು, ಈ ವರ್ಷ ಅವರು ಈಗ ಕೆಂಡ ಎಲ್ಲ ಮುಗಿದ್ಮೇಲೆ ಅದರಲ್ಲಿ ಈಗ ಸಂಜೆ ಅಷ್ಟರಲ್ಲಿ ಹೂವನ್ನು ಮುಚ್ಚಿಟ್ಟಿರ್ತಾರಂತೆ ಉಂಡಿ ಮಾಡಿ. ಆ ಹೂವನ್ನು ನೆಕ್ಸ್ಟು ಯಾವಾಗ ಜಾತ್ರೆ ನಡೆದಾಗ ತೆಗೆದ್ರು, 12 ವರ್ಷ, 15 ವರ್ಷ, 90 ವರ್ಷ, ಅದು 12 ವರ್ಷ ಮಿನಿಮಮ್ ಆಗಲೇಬೇಕು. 12 ವರ್ಷ ಕಲ್ಲು ತೆಗೆದು ನೋಡಿದ್ರು ಆ ಹೂವು ಬಾಡಿರಲ್ವಂತೆ, ಹಂಗೆ ಶುಭ್ರವಾಗಿರುತ್ತಂತೆ. ಭಾಳ ಕೇಳಿ ಆಶ್ಚರ್ಯ ಆಯ್ತು ನನಗೂ. ಇದನ್ನೆಲ್ಲ ಚೆನ್ನಾಗಿದೆ ಜಾತ್ರೆ.
ಹಲ್ಕೆರೆ ಮತ್ತು ಕೀಲೂರು ಗ್ರಾಮಸ್ಥರಿಗೆ ಸೇರಿ ನಡೆಸ್ಕೊಟ್ರು. ಮತ್ತು ಈಗ ಮಧ್ಯಾಹ್ನ ಮೇಲೆ ಇಲ್ಲಿ ಹೂವು ಹಾಕಿ ಕೆಂಡನ ಬಿಡ್ತಾರೆ. ಬಟ್ ಅದನ್ನ ನೆಕ್ಸ್ಟ್ 12 ವರ್ಷ 15 ವರ್ಷ 20 ವರ್ಷ ಯಾವಾಗ ತೆಗೆದು ನೋಡಿದ್ರು ಆ ಹೂವು ಹಂಗೆ ಇರುತ್ತೆ, ಬಾಡಿರಲ್ಲ, ಸುಟ್ಟಿರಲ್ಲ. ಅದೊಂದು ವಿಶೇಷ ಮಾಹಿತಿ ಸಿಗ್ತಿದೆ ನಮಗೆ. ಕೆಂಡೋತ್ಸವ ನೋಡಿ ನನಗೆ ಆನಂದ ಬಾಷ್ಪ ಬರ್ತಾಯಿತ್ತು. ಭಾಳ ಒಂಥರ ನಗು ಇಲ್ಲಿ ದುಃಖ ಬರುತ್ತಲ್ಲ ಇದಾಗ್ತಾಯಿತ್ತು. ಭಾಳ ಸಂತೋಷ ಆಯಿತು. ದೇವ್ರು ಮಾತ್ರ ಕೆಂಡ ಇದರಲ್ಲಿ, ಜನಗಳು ಯಾರು ಕೆಂಡ ಹಾಯಂಗಿಲ್ಲ. ಸೊ ದೇವರು ವೀರಭದ್ರ ಸ್ವಾಮಿ ಮತ್ತು ಕಳಸ ಹೊಟ್ಟೋರು ಇಬ್ಬರು ಮಾತ್ರ ಕೆಂಡ ಹಾಕಿದ್ರು. ಭಾಳ ಅದ್ದೂರಿಯಾಗಿ ಕೆಂಡೋತ್ಸವ ಕಾರ್ಯಕ್ರಮ ಎಲ್ಲ ಬರ್ತಿದೆ. ನಾಳೆ ಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ. ನೋಡಿ, ಇದೇ ಇನ್ನೊಂದು ನಂದಿ ಕೊಂಬಿಗೆ ದಾರ ಕಟ್ಟೋದು. ಇದು ದೇವಸ್ಥಾನದ ಒಳಗಡೆ ಇರೋಂಥದ್ದು. ಇದು ಈ ದೇವಸ್ಥಾನದ ಒಳಗಡೆಯಿಂದ ಮಠದಲ್ಲಿರೋ ನಂದಿ ಕೊಂಬಿಗೆ ದಾರ ಕಟ್ಟಿ ಆ ಸಮಕ್ಕೆ ಕೊರಡುಗಳು ಜೋಡಿಸ್ತಾರೆ ಕೆಂಡೋತ್ಸವಕ್ಕೆ. 75 ಅಡಿ ಬರುತ್ತದು. ಸರಿಸುಮಾರು 75 ಅಡಿ ಹೈಟು, 80 ಅಡಿ ಉದ್ದ. ಇವರೇ ನೋಡಿ ವೀರಭದ್ರ ದೇವ್ರನ್ನ ಹೊತ್ತು ಕೆಂಡ ಆಯ್ದವರು. ಇವರು ಒಂಥರ ದೇವರಿದ್ದಂಗೆ. ನಮಸ್ಕಾರ. ಚಪ್ಪಲಿ ಆ ಕಡೆ ಬಿಡಿ, ಚಪ್ಪಲಿ ಹತ್ತ ಬಿಡಿ, ಚಪ್ಪಲಿ ಆ ಕಡೆ ಹಿಂದೆ ಬಿಡಿ, ಚಪ್ಪಲಿ ದೂರ ಹೋಗಿ, ಚಪ್ಪಲಿ ಹಿಂದೆ ಬಿಡಿ, ಚಪ್ಪಲಿ ಹೊಡ್ಕೊ ಬರ್ಬಿಡಿ. ಮಂಗಳಾರತಿ ಶುಭ ಮಂಗಳಾರತಿ ಶ್ರೀ ವೀರಭದ್ರನಿಗೆ ಮುತ್ತಿನಾರತಿ. ಮಂಗಳಾರತಿ ಶುಭ ಮಂಗಳಾರತಿ ಶ್ರೀ ವೀರಭದ್ರನಿಗೆ ಮುತ್ತಿನಾರತಿ. ಶಂಕರನ ಸಿರಿಸುತಗೆ ಮಂಗಳಾರತಿ, ಶಂಕರನ ಸಿರಿಸುತಗೆ ಮಂಗಳಾರತಿ. ಭದ್ರಕಾಳಿ ರಮಣಗೆ ಮುತ್ತಿನಾರತಿ. ಮಂಗಳಾರತಿ ಶುಭ ಮಂಗಳಾರತಿ ಶ್ರೀ ವೀರಭದ್ರನಿಗೆ ಮುತ್ತಿನಾರತಿ. ಇವರೇ ನೋಡಿ ವೀರಭದ್ರ ದೇವ್ರನ್ನ ಹೊತ್ತು ಕೆಂಡ ಆಯ್ದವರು. ಇವರು ಒಂಥರ ದೇವರಿದ್ದಂಗೆ. ನಮಸ್ಕಾರ. ಇಲ್ಲಿ ಕೆಂಡಕ್ಕೆ ಕಾವು ಎಷ್ಟಿದೆ ಅಂದರೆ ಇಲ್ಲ.